ಸರ್, ಈಗ ಎಲ್ಲರ ವಿರುದ್ಧನೂ ಕೂಡ ದೂರುಗಳಿದ್ದಾವೆ, ಬಿಜೆಪಿ ಜೆಡಿಎಸ್ ಅವರ ವಿರುದ್ಧನೂ ದೂರುಗಳಿದ್ದಾವೆ ಅನ್ನುವಂಥ ಮಾತನ್ನ ನಿಮ್ಮದ ಪಕ್ಷ ನಾಯಕರು ಹೇಳ್ತಾರೆ. ಈಗ ಕುಮಾರಸ್ವಾಮಿ ಅವರ ವಿರುದ್ಧನ ಅನುಮತಿ ಕೊಡಬೇಕು ಅನ್ನುವಂಥ ಲೋಕಾಯುಕ್ತರಿಗೆ ಈಗ ಒಂದು ಇದು ಕಟ್ಕೊಳ್ತಾರೆ SIT ಅವರು, ಜಂತಕಲ್ ಮೈನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ. ಅನುಮತಿ ಕೊಡಿ ಅಂತ ಕೇಳಿ ಅವರೊಬ್ಬರದೇ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲಿದೆ, ಶಶಿಕಲಾ ಜೊಲ್ಲೆ ಅವ್ರ ಮೇಲಿದೆ, ಅದೇ ರೀತಿ ನಿರಾಣಿಯವ್ರ ಮೇಲಿದೆ. ಎಲ್ಲರ ಮೇಲೂ ಕೂಡ ಅನುಮತಿ ಕೇಳಿರೋದು ಲೋಕಾಯುಕ್ತರು. ಕೆಲವು ವರ್ಷಗಳಾಗಿದೆ, ಕೆಲವು ತಿಂಗಳುಗಳಾಗಿದೆ. ಗವರ್ನರ್ ಅವ್ರಿಗೆ ಪಾಪ ಬಿಡುವಿಲ್ಲ, ಹಳೆ ಕಡತಗಳು ನೋಡೋದಕ್ಕೆ ಬಿಡುವಿಲ್ಲ. ಮುಖ್ಯಮಂತ್ರಿಗಳ ಕಡತ ನೋಡೋದಕ್ಕೆ ಮಾತ್ರ ದೆಹಲಿಯಿಂದ ಹೇಳಿದ್ದಾರೆ, ಅದಕ್ಕೆ ಬೇಗ. ಸಾಲಿಸಿಟರ್ ಜನರಲ್ ಅವರು ಒಂದು ಮಾತು ಹೇಳಿದ್ದಾರೆ, ರಾಜ್ಯಪಾಲರ ಮುಂದೆ ಆ ರೀತಿ ಯಾವುದೇ ರೀತಿಗಳು ಪ್ರಸ್ತಾವನೆಗಳಿಲ್ಲ ಅಥವಾ ಯಾರು ಕೂಡ ಇದು ಮಾಡಿಲ್ಲ. ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸರ್ ಕೋರ್ಟಲ್ಲಿ. ಅದನ್ನು ನಮ್ಮ ವಕೀಲರೇ ಮಾತಾಡ್ತಾರೆ. ಸರ್, ಈಗ ಹೊಸದಾಗಿ ನಿನ್ನೆ SIT ಅವರು ರಾಜ್ಯಪಾಲರಿಗೆ ಇದು ಮಾಡಿದ್ದಾರೆ, ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ನಿನ್ನೆ ಹೊಸದಾಗಿ ಇದು ಮಾಡಿದ್ದಾರೆ. ಅದು ನೀವು ಕಾನೂನು ಮಂತ್ರಿಗಳನ್ನೇ ಕೇಳಿ. ಸರ್, ಈ BJP ಅವರು ಯಾಕೆ ಸರ್ ಸರ್ಕಾರನ ಶತಾಯಗತಾಯ ಉಳಿಸ್ಬೇಕು ಅಂತ ಹೊರಟಿದಾರ, ಹೇಗೆ ಅನ್ಸುತ್ತೆ ಸರ್? ಪಾಪ ಫ್ರೀ ಆಗಿದ್ದಾರಲ್ಲ ಅವರು. ಈಗ ಪಾಪ ಈ ಮೀನು ನೀರಿಂದ ಆಚೆ ಹಾಕಿದ್ರೆ ಯಾವ ರೀತಿ ಒದ್ಲಾಡುತ್ತೋ ಆ ರೀತಿ ಅಧಿಕಾರದಿಂದ ಆಚೆ ಇದ್ದಾರೆ. ಮತ್ತೆ ಬೇಗ ಅಧಿಕಾರಕ್ಕೆ ಹೋಗಬೇಕು, ಬೇಗ ಅಧಿಕಾರ ಸಿಕ್ಕಿದ ತಕ್ಷಣ ಕೊಳ್ಳೆ ಹೊಡಿಬೇಕು. ಹಿಂದೆ ಎಲ್ಲ ಮಾಡಿದ್ರಲ್ಲ, 2008ರಿಂದ 13, ಮೊನ್ನೆ 19ರಿಂದ 23, ಅದಕ್ಕೆ ಕಾಯ್ತಾ ಇದ್ದಾರೆ. ಅಮಿತ್ ಶಾ ಅವ್ರ ವಿರುದ್ಧನೂ ಕೂಡ ಆರೋಪಗಳು ಇಲ್ವಾ? ಎಲ್ಲರ ಮೇಲೂ ಇದೆ ಅಲ್ವಾ. ಸರಿ, BJP ಪಕ್ಷ ಚುನಾವಣೆಗೆ ಮುಂಚೆ ಚುನಾವಣೆ ಬಾಂಡ್ ಮುಖಾಂತರ 9,000 ಕೋಟಿ ವಸೂಲಿ ಮಾಡಿದ್ದಾರೆ. ಅದರಲ್ಲಿ 3,000 ಕೋಟಿ IT, ED, ಇನ್ಕಮ್ ಟ್ಯಾಕ್ಸು ರೈಡ್ ಆಗಿತ್ತಲ್ಲ, ಅಂಥವರಿಂದ ವಸೂಲಿ ಮಾಡ್ಕೊಂಡಿದ್ದಾರೆ 3,000 ಕೋಟಿ ಅವ್ರ ಪಕ್ಷ. ಒಟ್ಟು 9,000 ಕೋಟಿ ಎಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ BJP ಪಕ್ಷ ತಗೊಂಡಿರ್ತಕ್ಕಂಥದ್ದು. ಇವರು BJP ಇವರ ಸತ್ಯ ಹರಿಶ್ಚಂದ್ರರು ಅಂತ ಹೇಳ್ಕೊಳ್ತಾರೆ. ಇದು ಅವರ ಬಂಡವಾಳ. ಸರ್, ಈ ಬೆಳವಣಿಗೆ ಆಡಳಿತದ ಮೇಲೆ ಪರಿಣಾಮ ಬೀರ್ತಿಲ್ವಾ ಈಗ ಅಂತ? ಏನೂ ಇಲ್ಲ, ಇನ್ನೂ ಗಟ್ಟಿ ಆಗುತ್ತೆ, ಇನ್ನೂ ಬಲ ಆಗುತ್ತೆ. ಅಂದ್ರೆ CM ಇನ್ನೂ ಗಟ್ಟಿಯಾಗಿರ್ತಾರೆ ಅಂತ. ಹೌದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.